ಇನ್ನು ಬಳ್ಳಾರಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಬಗ್ಗೆ ಲೇವಡಿ ವ್ಯಕ್ತಪಡಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಪಾಪ ಬಿಜೆಪಿ ಅವರು ರೆಸ್ಲೆಸ್ ಆಗಿದ್ದಾರೆ. ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದು ನೋಡೋದೇ ಅವರ ಕೆಲಸ ಆಗಿದೆ ಅಂತ ಹೇಳಿ ಬಳ್ಳಾರಿ ಗಲಭೆ ಬಗ್ಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಳ್ಳಾರಿಗೆ ಇವತ್ತು ಭೇಟಿ ನೀಡಿ ಏನಾಗಿದೆ ಅಂತ ಹೇಳಿ ನೋಡ್ತೇನೆ ಅಂತ ಹೇಳಿ ಬಳ್ಳಾರಿಗೆ ಹೋಗೋಕೆ ಮುಂಚೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ. ಹೋಗಿ ಅಲ್ಲೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಕಡೆನೂ ಇಂಥ ರೀತಿ ಪ್ರಯತ್ನಗಳನ್ನ ನಿಲ್ಲಿಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ. ಹೋಗಿ ಅಲ್ಲೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ. ಮತ್ತೊಂದು ಕಡೆ ಬಳ್ಳಾರಿಯಿಂದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಜನಾರ್ದನ್ ರೆಡ್ಡಿ ಅವರು ಅವರ ಮನೆ ಮುಂಭಾಗ ಅಂದ್ರೆ ಅವತ್ತು ಗಲಾಟೆ ನಡೆದ ಸ್ಥಳದ ಪರಿಶೀಲನೆಗೆ ಬಂದ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ತಾ ಇರೋದು. ಯಾರ್ಯಾರು ಎಲ್ಲೆಲ್ಲಿ ನಿಂತಿದ್ರು, ಎಲ್ಲೆಲ್ಲಿ ಗಲಭೆ ಆಯಿತು, ಯಾರು ಯಾವ ಕಡೆಯಿಂದ ಬಂದರು, ಅಟ್ಯಾಕ್ ಯಾರ ಕಡೆಯಿಂದ ಆಯಿತು, ಜನಾರ್ದನ್ ರೆಡ್ಡಿ ಅವರು ಅವರಿಗೆ ಗೊತ್ತಿರೋ ಮಾಹಿತಿಯನ್ನ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಹಂಚಿಕೊಳ್ತಾ ಇರುವ ದೃಶ್ಯವನ್ನ ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದೆ. ಒಂದು ಕಡೆ ಇವತ್ತು ಬೆಳಗಿನಿಂದ ರಿಪಬ್ಲಿಕ್ ಕನ್ನಡದಲ್ಲಿ ಗಲಾಟೆ ನಡೆದ ದಿನದ ಒಂದಷ್ಟು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಗಲಾಟೆ ಎರಡೂ ಕಡೆಯವರಿಂದಲೂ ನಡೆದಿದೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿ ಆಗ್ತಾ ಇದೆ. ಇದರ ನಡುವೆ ಪೊಲೀಸರು ತಮ್ಮ ತನಿಖೆಯನ್ನು ಮುಂದುವರಿಸಿದ್ದಾರೆ. ಅದರ ಭಾಗವಾಗಿ ಇವತ್ತು ಮತ್ತೊಮ್ಮೆ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂಭಾಗಕ್ಕೆ ಬಂದಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಅವತ್ತು ನಡೆದ ಘಟನೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಜೂಮ್ ಹಾಕೋ. ಲೈವ್ ಅಂತ ನೆನೆ ಕೂಡ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗದಲ್ಲಿ ಎರಡೆರಡು ಬುಲೆಟ್ಗಳು ಲಭ್ಯವಾಗಿತ್ತು, 9mm ಹಾಗೆ 12mm. ಇದಾದ ನಂತರದಲ್ಲೂ ಕೂಡ ಪೊಲೀಸ್ ಇಲಾಖೆಯ ತನಿಖೆ ಮುಂದುವರೆದಿದೆ. ತನಿಖೆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಅವ್ರ ಮನೆ ಮುಂದೆ ಏನೆಲ್ಲ ಗಲಾಟೆ ಆಯಿತು ಅನ್ನೋದು ತಮಗೆ ಗೊತ್ತಿರೋ ಮಾಹಿತಿಯನ್ನ ಪೊಲೀಸರ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇನ್ನು ಬಳ್ಳಾರಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಬಗ್ಗೆ ಲೇವಡಿ ವ್ಯಕ್ತಪಡಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಪಾಪ ಬಿಜೆಪಿ ಅವರು ರೆಸ್ಲೆಸ್ ಆಗಿದ್ದಾರೆ. ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದು ನೋಡೋದೇ ಅವರ ಕೆಲಸ ಆಗಿದೆ ಅಂತ ಹೇಳಿ ಬಳ್ಳಾರಿ ಗಲಭೆ ಬಗ್ಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಳ್ಳಾರಿಗೆ ಇವತ್ತು ಭೇಟಿ ನೀಡಿ ಏನಾಗಿದೆ ಅಂತ ಹೇಳಿ ನೋಡ್ತೇನೆ ಅಂತ ಹೇಳಿ ಬಳ್ಳಾರಿಗೆ ಹೋಗೋಕೆ ಮುಂಚೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ. ಹೋಗಿ ಅಲ್ಲೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಕಡೆನೂ ಇಂಥ ರೀತಿ ಪ್ರಯತ್ನಗಳನ್ನ ನಿಲ್ಲಿಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ. ಹೋಗಿ ಅಲ್ಲೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ. ಮತ್ತೊಂದು ಕಡೆ ಬಳ್ಳಾರಿಯಿಂದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಜನಾರ್ದನ್ ರೆಡ್ಡಿ ಅವರು ಅವರ ಮನೆ ಮುಂಭಾಗ ಅಂದ್ರೆ ಅವತ್ತು ಗಲಾಟೆ ನಡೆದ ಸ್ಥಳದ ಪರಿಶೀಲನೆಗೆ ಬಂದ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ತಾ ಇರೋದು. ಯಾರ್ಯಾರು ಎಲ್ಲೆಲ್ಲಿ ನಿಂತಿದ್ರು, ಎಲ್ಲೆಲ್ಲಿ ಗಲಭೆ ಆಯಿತು, ಯಾರು ಯಾವ ಕಡೆಯಿಂದ ಬಂದರು, ಅಟ್ಯಾಕ್ ಯಾರ ಕಡೆಯಿಂದ ಆಯಿತು, ಜನಾರ್ದನ್ ರೆಡ್ಡಿ ಅವರು ಅವರಿಗೆ ಗೊತ್ತಿರೋ ಮಾಹಿತಿಯನ್ನು
ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಹಂಚಿಕೊಳ್ತಾ ಇರುವ ದೃಶ್ಯವನ್ನ ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದೆ. ಒಂದು ಕಡೆ ಇವತ್ತು ಬೆಳಗಿನಿಂದ ರಿಪಬ್ಲಿಕ್ ಕನ್ನಡದಲ್ಲಿ ಗಲಾಟೆ ನಡೆದ ದಿನದ ಒಂದಷ್ಟು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಗಲಾಟೆ ಎರಡೂ ಕಡೆಯವರಿಂದಲೂ ನಡೆದಿದೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿ ಆಗ್ತಾ ಇದೆ. ಇದರ ನಡುವೆ ಪೊಲೀಸರು ತಮ್ಮ ತನಿಖೆಯನ್ನು ಮುಂದುವರಿಸಿದ್ದಾರೆ. ಅದರ ಭಾಗವಾಗಿ ಇವತ್ತು ಮತ್ತೊಮ್ಮೆ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂಭಾಗಕ್ಕೆ ಬಂದಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಅವತ್ತು ನಡೆದ ಘಟನೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಸಿದ್ದು ಜೂಮ್ ಹಾಕೋ. ಅಣ್ಣ ಲೈವ್ ಅಂತ ಕ್ಲಿಯರ್. ನೆನೆ ಕೂಡ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗದಲ್ಲಿ ಎರಡೆರಡು ಬುಲೆಟ್ಗಳು ಲಭ್ಯವಾಗಿತ್ತು, 9mm ಹಾಗೆ 12mm. ಇದಾದ ನಂತರದಲ್ಲೂ ಕೂಡ ಪೊಲೀಸ್ ಇಲಾಖೆಯ ತನಿಖೆ ಮುಂದುವರೆದಿದೆ. ತನಿಖೆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಅವ್ರ ಮನೆ ಮುಂದೆ ಏನೆಲ್ಲ ಗಲಾಟೆ ಆಯಿತು ಅನ್ನೋದು ತಮಗೆ ಗೊತ್ತಿರೋ ಮಾಹಿತಿಯನ್ನ ಪೊಲೀಸರ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇನ್ನು ಬಳ್ಳಾರಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಬಗ್ಗೆ ಲೇವಡಿ ವ್ಯಕ್ತಪಡಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಪಾಪ ಬಿಜೆಪಿ ಅವರು ರೆಸ್ಲೆಸ್ ಆಗಿದ್ದಾರೆ, ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದು ನೋಡೋದೇ ಅವ್ರ ಕೆಲಸ ಆಗಿದೆ ಅಂತ ಹೇಳಿ ಬಳ್ಳಾರಿ ಗಲಭೆ ಬಗ್ಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಳ್ಳಾರಿಗೆ ಇವತ್ತು ಭೇಟಿ ನೀಡಿ ಏನಾಗಿದೆ ಅಂತ ಹೇಳಿ ನೋಡ್ತೇನೆ ಅಂತ ಹೇಳಿ ಬಳ್ಳಾರಿಗೆ ಹೋಗೋಕೆ ಮುಂಚೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ, ಹೋಗಿ ಅಲ್ಲೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಲೂ ಶಾಂತಿ ಇರಬೇಕು, ಎಲ್ಲ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ, ಅದಕ್ಕೆ ಎಲ್ಲ ಕಡೆನೂ ಇಂಥ ರೀತಿ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ, ಹೋಗಿ ಅಲ್ಲೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಲೂ ಶಾಂತಿ. ಮತ್ತೊಂದು ಕಡೆ ಬಳ್ಳಾರಿಯಿಂದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಜನಾರ್ದನ್ ರೆಡ್ಡಿ ಅವರು ಅವರ ಮನೆ ಮುಂಭಾಗ ಅಂದ್ರೆ ಅವತ್ತು ಗಲಾಟೆ ನಡೆದ ಸ್ಥಳದ ಪರಿಶೀಲನೆಗೆ ಬಂದ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ತಾ ಇರೋದು. ಯಾರ್ಯಾರು ಎಲ್ಲೆಲ್ಲಿ ನಿಂತಿದ್ರು, ಎಲ್ಲೆಲ್ಲಿ ಗಲಭೆ ಆಯಿತು, ಯಾರು ಯಾವ ಕಡೆಯಿಂದ ಬಂದರು, ಅಟ್ಯಾಕ್ ಯಾರ ಕಡೆಯಿಂದ ಆಯಿತು, ಜನಾರ್ದನ್ ರೆಡ್ಡಿ ಅವರು ಅವರಿಗೆ ಗೊತ್ತಿರೋ ಮಾಹಿತಿಯನ್ನ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಹಂಚಿಕೊಳ್ತಾ ಇರುವ ದೃಶ್ಯವನ್ನ ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದೆ. ಒಂದು ಕಡೆ ಇವತ್ತು ಬೆಳಗಿನಿಂದ ರಿಪಬ್ಲಿಕ್ ಕನ್ನಡದಲ್ಲಿ ಗಲಾಟೆ ನಡೆದ ದಿನದ ಒಂದಷ್ಟು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಗಲಾಟೆ ಎರಡೂ ಕಡೆಯವರಿಂದಲೂ ನಡೆದಿದೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿ ಆಗ್ತಾ ಇದೆ. ಇದರ ನಡುವೆ ಪೊಲೀಸರು ತಮ್ಮ ತನಿಖೆಯನ್ನು ಮುಂದುವರಿಸಿದ್ದಾರೆ. ಅದರ ಭಾಗವಾಗಿ ಇವತ್ತು ಮತ್ತೊಮ್ಮೆ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂಭಾಗಕ್ಕೆ ಬಂದಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಅವತ್ತು ನಡೆದ ಘಟನೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ.